ಹಲೋ ನಮಸ್ಕಾರ ವೀಕ್ಷಕರೇ. ಇವತ್ತು ಶಿವಮೊಗ್ಗ ಡಿಸ್ಟಿಕ್ಕು ಸೊರಬ ತಾಲೂಕಿನ ಚಂದ್ರಗುತ್ತಿ ಅಂತ ಪ್ರವಾಸಿ ತಾಣ. ಈ ಜಾಗಕ್ಕೆ ನಾನು ಬಂದಿದ್ದೀನಿ. ಇಲ್ಲಿನ ಹರಕೆಗಳು ಆಗಲಿ, ದೇವರ ಸನ್ನಿಧಿ ಆಗಲಿ ಎಲ್ಲವೂ ಕೂಡ ಇಲ್ಲಿ ತುಂಬ ಪ್ರಸಿದ್ಧವಾಗಿರುವಂಥ ಸ್ಥಾನ. ನಾವು ಈಗ ಎಂಟ್ರೆನ್ಸಿಗೆ ಬಂದಿದ್ದಾರೆ. ಇಲ್ಲಿನ ಎಂಟ್ರೆನ್ಸಲ್ಲಿ ನೋಡಿ, ಎಂಟ್ರೆನ್ಸಲ್ಲೇ ಸಿಗುವಂಥದ್ದು ಪಾರ್ಕಿಂಗು, ಹಾಗೆ ರಥ. ಇಲ್ಲಿನ ರಥ ತುಂಬ ದೊಡ್ಡದಿದೆ. ತುಂಬ ದೊಡ್ಡದಾದಂಥ ರಥ ಇದು. ಇಲ್ಲೆಲ್ಲ ಹರಕೆ ಬಂದವರೆಲ್ಲ ಇಲ್ಲೆಲ್ಲ ಗಾಡಿಗಳನ್ನು ಇಟ್ಟು ಪಾರ್ಕಿಂಗ್ ಮಾಡ್ತಾರೆ. ತುಂಬ ಪ್ರಸಿದ್ಧಿ ಪಡೆದಿರುವಂಥ ಜಾತ್ರೆ ಇದು. ಸಿರ್ಸಿಯಿಂದ 30 ಕಿಲೋಮೀಟರ್ ಆಗುತ್ತೆ ಇಲ್ಲಿ ಚಂದ್ರಗುತ್ತಿ ಬರಲಿಕ್ಕೆ. ಪ್ರಸಿದ್ಧವಾದ ತಾಣವಾಗಿದೆ ಇದು. ಇದು ಎಂಟ್ರೆನ್ಸ್ನ ಒಳಗಿನ ದಾರಿ. ಇದು ಹರಕೆಗಳು ನಡೆಯುವಂಥ ಏನು ಊಟದ ವ್ಯವಸ್ಥೆ ಇರ್ಬೋದು, ಜನ ಬಂದಂಥ ಹರಕೆಗಳು, ಇಲ್ಲಿ ಹರಕೆ ಮಾಡ್ಕೊಂಡಿರುವಂಥ ಹರಕೆ ಮಾಡ್ಕೊಂಡು ಬರುವಂಥ ಒಂದು ಪದ್ಧತಿ ವಿಚಾರ ಇದು. ಎಲ್ಲರೂ ಕೂಡ ಇಲ್ಲಿ ಹರಕೆಗೋಸ್ಕರ ಬರ್ತಾರೆ. ಹಾಗೆ ಇಲ್ಲೇ ಕೂಡ ಊಟ ವ್ಯವಸ್ಥೆ ಎಲ್ಲ ಮಾಡಿಕೊಂಡು ಅವರ ಪಾಡಿಗೆ ಹೋಗಿ ಸಾಯಂಕಾಲ ಮನೆ ಹೋಗಿ ತೆರಳುತ್ತಾರೆ. ಇಲ್ಲಿ ಕೂಡ ನಮ್ಮ ಫ್ಯಾಮಿಲಿ ಕೂಡ ಬಂದಿದೆ. ಇಲ್ಲಿ ಅಡುಗೆಗಳು ಕೂಡ ಮಾಡ್ತಾರೆ, ಹಾಗೂ ಅಡುಗೆ ಮಾಡ್ತಾನೆ ಇದ್ದಾರೆ. ಈಗ ಶುರುವಾಗಿದೆ ಎಲ್ಲರೂ. ನೋಡಿ, ಇದು ಹೋಗ್ತಾ ಇರುವಂಥ ಜಾಗ, ದೇವಸ್ಥಾನದ ಕಡೆ ಹೋಗುವಂಥ ಜಾಗ ಇದು. ಈ ಕಡೆ ಏನಿದೆಯಲ್ಲ, ಈ ಕಡೆಯಿಂದ ಬರುವಂಥ ಜಾಗ ಇದು. ಇಲ್ಲಿ ತುಂಬ ಇತಿಹಾಸ ಇದೆ. ಇಲ್ಲಿ ಹಳೆ ಕಾಲದ ಬಾವಿಗಳು ಇದೆ, ಹಾಗೆ ಪುರ ಕಲ್ಲು ಬಂಡೆಗಳನ್ನೇ ತುಂಬಿಕೊಂಡಿರುವಂಥ ಜಾಗ ಇದು. ನೋಡಿ, ತುಂಬ ಜನ ಇದ್ದಾರೆ ಇವತ್ತೆ. ಇನ್ನೂ ಕೂಡ ಬರೋರು ತುಂಬ ಜನ ಇದ್ದಾರೆ. ಇದೆಲ್ಲ ಕಾಲು ಬಂದಂಥ ಜನರಿಗೆ ಕಾಲು ತೊಳೆಯುವಂಥ ಒಂದು ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ ಇಲ್ಲಿ. ಇಲ್ಲೆಲ್ಲ ಜನರು ತುಂಬ ಇದ್ದಾರೆ. ಅವರವರ ಹರಕೆ, ಅವರವರ ಮಾಡ್ಕೊಂಡಿರುವಂಥ ಪದ್ಧತಿಗಳು. ಎಲ್ಲರೂ ಕೂಡ ಇಲ್ಲೇ ಇದ್ದಾರೆ. ಈ ಮೆಟ್ಟಲುಗಳು ಏನು ಕಾಣ್ತಾ ಇದೆಯಲ್ಲ, ಇದು ಕೂಡ ಎಂಟ್ರೆನ್ಸಿಂದ ಹೋಗುವಂಥ ದಾರಿ. ಇದು ಸಾಕ್ಷಾತ್ ರೇಣುಕಾಂಬನೇ ವಾಸವಾಗಿರುವಂಥ ರೇಣುಕಾಂಬ ದೇವಸ್ಥಾನ ಕೂಡ ಈ ಗುಡ್ಡದ ಮೇಲೆ ಇದೆ. ನೋಡಿ, ಇದು ಎಂಟ್ರೆನ್ಸ್. ನೋಡಿ, ದೊಡ್ಡ ದೊಡ್ಡ ಕಲ್ಲು ಬಂಡೆಗಳನ್ನೇ ಜಾಸ್ತಿ ಇದೆ ಇಲ್ಲಿ. ಎಲ್ಲೆಲ್ಲ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಒಂದು ದೇವಸ್ಥಾನ. ಸೂಲ್ ಬೀರಪ್ಪ ಅಂತ ಹೇಳಿ ದೇವಸ್ಥಾನ ಅದು. ಇಲ್ಲಿ ಮೇಲ್ಗಡೆ ಏನು ಕಾಣಿಸ್ತಾ ಇದೆಯಲ್ಲ, ಅದು ಚಂದ್ರಗುತ್ತಿ ದೇವಸ್ಥಾನ.
ಹೋಗುವ ವೀಕ್ಷಕರೇ, ಅಲ್ಲೂ ಕೂಡ ಕಾಣಿಸ್ತೀನಿ ನಿಮಗೆ. ಇದೆಲ್ಲ ನೋಡಿ ಕಲ್ಲು ಬಂಡೆಗಳು, ಈ ಪೂರ ಗುಡ್ಡ ಬೆಟ್ಟಗಳನ್ನು ತುಂಬಿರುವಂಥ ಇದು ಜಾಗ. ಇಲ್ಲಿ ಪಂಚಪಾಂಡವರು ಕೂಡ ಆಗಿನ ಕಾಲದಲ್ಲಿ ವಾಸವಿದ್ದಂಥ ಜಾಗ ಕೂಡ ಹೌದು, ಇತಿಹಾಸ ಕೂಡ ಇದೆ ಇದರಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಒಂದು ದೊಡ್ಡ ಕೊಳ ಇದೆ. ಇದಕ್ಕೆ ತೊಟ್ಟಿಲ ಬಾವಿ ಅಂತ ಹೇಳ್ತಾರೆ. ನೋಡಿ ಗುಡ್ಡಗಳು, ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರುವಂಥ ಜಾಗ ಇದು. ಇದು ಚಂದ್ರಗುತ್ತಿ ದೇವರ ಪವಾಡ. ತುಂಬ ವಿಶೇಷತೆ ಇದೆ ವೀಕ್ಷಕರೇ ಈ ಜಾಗದಲ್ಲಿ. ನೀವು ಕೂಡ ಒಮ್ಮೆ ಭೇಟಿ ಕೊಡಿ. ಈ ಜಾಗಕ್ಕೆ ಎಲ್ಲ ಹರಕೆಗಳು, ಇತಿಹಾಸ, ಪುರಾವೆಗಳು ತುಂಬ ಇದೆ ಈ ಜಾಗಕ್ಕೆ. ಬಂದಂಥ ಭಕ್ತಾದಿಗಳು ಕೂಡ ಇಲ್ಲೇ ಇದ್ದಾರೆ, ಅಡುಗೆ ಕೂಡ ಮಾಡ್ತಿದ್ದಾರೆ. ಅವರ ಕುಟುಂಬ ಸಮೇತ ಎಲ್ಲರೂ ಬರ್ತಿದ್ದಾರೆ. ಇದು ದೋಣಿ ಪಡ್ಲಿಕ್ಕೆ ಇಡುವಂಥ ಜಾಗ. ಈ ರೇಣುಕಾಂಬ ಪ್ರಸಿದ್ಧ ತಾಣ ಆಗಿದೆ ಇದು. ಹಾಗೂ ಇಲ್ಲಿ ಪರಶುರಾಮನು ತನ್ನ ತಾಯಿ ರುಂಡವನ್ನು ಕಡಿದ ಸ್ಥಳವೂ ಕೂಡ ಆಗಿದೆ. ಹಾಗೆ ಮರಳಿ ಪುನಃ ಜನ್ಮವೂ ಕೂಡ ಆಗಿದೆ. ಈ ದೇವಸ್ಥಾನದಲ್ಲಿ ಹಲವಾರು ರೀತಿಯಂತ ನೋಡುವಂಥ ಕುರುಹುಗಳು ಇದೆ. ಈ ಇತಿಹಾಸವನ್ನು ನೋಡಬೇಕಾದರೆ, ಪೂರ್ಣ ತಿಳಿಯಬೇಕಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಒತ್ತಿ. ನಾವು ಹೇಳಿದಂತೆ ಈ ಜಾಗದಲ್ಲಿ ನೋಡುವಂಥ ಅದ್ಭುತವಾದ ಎಲ್ಲ ದೇವಸ್ಥಾನಗಳು ಕೂಡ ಇದೆ. ಸುತ್ತಮುತ್ತಲಿನ ಜಾಗಗಳು ಕೂಡ ಇದೆ. ಹಾಗೂ ಈ ದೇವಸ್ಥಾನದ ಹಿಂದೆ ಹೋದರೆ ಅಲ್ಲಿ ಕೋಟೆಗಳು, ಕಲ್ಲಿನ ಕೋಟೆ, ಬಾವಿಗಳು, ಮದ್ದು ಸ್ವೀಕರಿಸುವಂತ ಪಿರಂಗಿಗಳು, ಕೆರೆಗಳು ಇದೆ. 2 ಬಾವಿಗಳು ಕೂಡ ಇದೆ. ಹಾಗೆ ದೇವಸ್ಥಾನ ಮುಂದ್ಗಡೆ ಬಂದರೆ ಇಲ್ಲಿ 7 ಹೆಡೆಯ ಪರಶುರಾಮನ ಸ್ಥಾನವೂ ಕೂಡ ಇದೆ. ಈ ಕೋಟೆಯನ್ನು 3ನೇ ಶತಮಾನದ ಕದಂಬರು ಕೂಡ ಕಟ್ಟಿದ್ದಾರೆ. ಹಾಗೆ ಹಲವಾರು ರಾಜವಂಶರು ಈ ರಾಜ್ಯವನ್ನ ಆಳಿದ್ದಾರೆ. ಇದು ರೇಣುಕಾಂಬ ದೇವಿಯ ಇತಿಹಾಸ ಮತ್ತು ಜೋಗತಿಗರಿಗೆ ಹೇಳುವಂತ ಸ್ಥಾನ. ಇದು ತುಂಬಾ ಪ್ರಸಿದ್ಧವಾದ ಸ್ಥಾನ ಇದೆ ಇದು. ಹಾಗೆ ಸಿರ್ಸಿಯಿಂದ 30 ಕಿಲೋಮೀಟರ್ ಇದೆ, ಸೊರಬದಿಂದ 20 ಕಿಲೋಮೀಟರ್ ಅಂತರದಲ್ಲಿದೆ, ಶಿವಮೊಗ್ಗದಿಂದ 150 ಕಿಲೋಮೀಟರ್ ಅಂತರದಲ್ಲಿದೆ. ಒಮ್ಮೆ ಭೇಟಿ ಕೊಡಿ ಈ ಪ್ರಸಿದ್ಧವಾದ ಸ್ಥಾನಕ್ಕೆ. ಹರಕೆಗಳು ಆಗುತ್ತೆ, ಹರಕೆಗಳನ್ನ ನಡೆಸ್ಕೊಂಡು ಹೋಗ್ತಾರೆ. ತುಂಬಾ ಪ್ರಸಿದ್ಧವಾದ ಜಾಗ ಇದೆ ಇದು. ಇದು ಶ್ರೀ ರೇಣುಕಾಂಬ ದೇವಿಯ ಇತಿಹಾಸ.